ನಮಸ್ಕಾರ ಎಲ್ಲರಿಗೂ. ಆಹಾರವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ನಾಗಪಂಚಮಿ ಸ್ಪೆಷಲ್ ರವೆ ಲಡ್ಡು ಬೆಲ್ಲದಿಂದ ಮಾಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಏನೇನು ಬೇಕಂದರೆ 2 ಕಪ್ ರವೆ, ಬೆಲ್ಲ ಹಾಗೂ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಇದ್ದರೆ ಸಾಕು. ಹಾಗೆ ಗ್ಯಾಸ್ ಮೇಲೆ ಒಂದು ದಪ್ಪ ಕಡಾಯಿನಿಟ್ಟು 2 ಟೇಬಲ್ ಸ್ಪೂನು ತುಪ್ಪ ಹಾಕಿ ಹಾಗೆ 2 ಕಪ್ಪು ರವೆ ಹಾಕಿಕೊಳ್ಳಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತನ ಫ್ರೈ ಮಾಡಿ. ನಿಮ್ಗೆ ಬೇಕಂದರೆ 1 kg ತೊಗೊಂಡು 1 kgಗೆ 3/4 kg ಬೆಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು. ಈಗ ಒಂದು ಕಡಾಯಿನಿಟ್ಟು 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ. ಫಸ್ಟ್ ಗೋಡಂಬಿ ಫ್ರೈ ಮಾಡಿ ಲಾಸ್ಟಲ್ಲಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಪಾತ್ರೆಯಲ್ಲಿ ಬೆಲ್ಲ 1.5 ಕಪ್ ಬೆಲ್ಲವನ್ನು ಹಾಕಿ 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಮೊದಲಿಗೆ ಬೆಲ್ಲ ಎಲ್ಲ ಕರಗಿಸ್ಬೇಕು. ಸ್ವಲ್ಪ ಕಲ್ಲು ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕರಗಿದ ಮೇಲೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಬೆಲ್ಲದ ಪೌಡ್ರ್ ಹಾಕಿದ್ದೀನಿ. ನಿಮ್ಮ ಬೆಲ್ಲ ಬೇಕಂದ್ರೆ ಬೆಲ್ಲ ಯೂಸ್ ಮಾಡ್ಕೊಳ್ಳಿ. ಹಾಗೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಫಿಲ್ಟ್ರ್ ಮಾಡಿಕೊಂಡ್ರೆ ಅದರಲ್ಲಿರುವ ಕಲ್ಲು ಎಲ್ಲ ಹೋಗುತ್ತೆ. ಫಿಲ್ಟ್ರ್ ಮಾಡಿ ಆಮೇಲೆ ಒಂದೆಳೆ ಪಾಕ ಬರುವವರೆಗೆ ಕುದಿಸಿಕೊಳ್ಳಬೇಕು. ನೋಡಿ ಈ ಥರದಲ್ಲಿ ಒಂದೆಳೆ ಪಾಕ 1-2 ಸರಿ ನೋಡಿ ಪಾಕ ನೋಡಿ ಮಾಡ್ಕೊಳ್ಳಿ. ಕೈಗೆ ಅಂಟಿದರೆ ಲೇಯರ್ ಆಗಿ ಬರ್ಬೇಕು, ಅಂದ್ರೇ ಚೆನ್ನಾಗಿ ಬರುತ್ತೆ ರವೆ ಲಡ್ಡು ಮಾಡೋದಕ್ಕೆ. ಇವಾಗ ಪಾಕ ರೆಡಿಯಾಗಿದೆ. ಇದಕ್ಕೆ ರವೆ ಹಾಗೂ ಗೋಡಂಬಿ, ದ್ರಾಕ್ಷಿ ಮಿಕ್ಸ್ ಮಾಡಿದ್ದು ಇದಕ್ಕೆ ಹಾಕ್ಕೊಳ್ಳಬೇಕು. ಇದನ್ನು ಹಾಕಿ ಬೆಲ್ಲ ಹಾಗೂ ರವೆ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿತವಾಗಿ ಬೆಲ್ಲ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿ ಏಲಕ್ಕಿನ ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕಿ ಹಾಗೆ ಒಂದು ಸರಿ ಮಿಕ್ಸ್ ಕೊಡಿ. ಇದಕ್ಕೆ ಏನಂದರೆ 1/4 ಕಪ್ಪಿನಷ್ಟು ಹಾಲನ್ನು ಹಾಕಬೇಕು. ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 1/4 ಕಪ್ ಹಾಲು ಹಾಕಿ ಇದನ್ನು ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿ ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಅಳ್ಳಲು ಬಿಡಿ. ರವೆ ಅಳ್ಳಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಸಣ್ಣ ಉರಿಯಲ್ಲಿ ಬಿಟ್ಟು 2 ನಿಮಿಷ ಬೇಯಿಸಬೇಕು. ಅಂದರೆ ಚೆನ್ನಾಗಿ ರವೆ ಕೂಡ ಚೆನ್ನಾಗಿ ಅಳ್ಳಿರುತ್ತೆ, ಅಂದರೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಸ್ವಲ್ಪ ಬಿಸಿ ಆರಿದ ಮೇಲೆ ಈ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ಡೈಲಿ ಒಂದೊಂದು ತಿನ್ಬೋದು. ನೀವಾದರೆ ಬೆಲ್ಲ ಊಟ ಆದಮೇಲೆ ಒಂದು ಸಣ್ಣ ಪೀಸ್ ಬೆಲ್ಲ ತಿನ್ನಿ, ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ನೋಡಿ ರವೆ ಲಡ್ಡು, ಯಾವಾಗಲೂ ಸಕ್ಕರೆಯಿಂದ ರವೆ ಲಡ್ಡು ಮಾಡ್ತೀವಿ, ಈ ಥರದಲ್ಲಿ ಒಂದ್ಸರಿ ನೀವು ಬೆಲ್ಲದಿಂದ ರವೆ ಲಡ್ಡು ಮಾಡ್ಕೊಳ್ಳಿ. ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ. ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.